ನಮಸ್ಕಾರ. ದಲಿತ ಸಂಘರ್ಷ ಸಮಿತಿ ಉಡುಪಿ ಇವರ ಈ ಒಂದು ಅದ್ಭುತವಾದ ಮತ್ತು ವಿಶೇಷವಾದ ಪ್ರಯೋಗ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ವರ್ಷದ ಜನ್ಮದಿನದ ಪ್ರಯುಕ್ತವಾಗಿ ಅತ್ಯುತ್ತಮವಾದ ಒಂದು ಸಭೆ ಸಮಾವೇಶವನ್ನು ತಾವು ಹಮ್ಮಿಕೊಂಡಿದ್ದೀರಿ. ಈ ಸಮಾವೇಶದ ಎಲ್ಲ ಸಂಘಟಕರೇ, ವಿಶೇಷವಾಗಿ ವೇದಿಕೆಯಲ್ಲಿರುವಂಥ ಎಲ್ಲ ಮುಖ್ಯ ಅತಿಥಿಗಳೇ, ಸಂಘಟಕರೇ, ಬೇರೆ ಬೇರೆ ಧರ್ಮಗುರುಗಳೇ, ಬೇರೆ ಬೇರೆ ಸಂಘಟನೆಯ ಆಯೋಜಕರೇ, ತಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು. ಇವತ್ತು ಈ ಭೀಮಸಾರಥಿ ಪ್ರಶಸ್ತಿಯನ್ನು ಕೊಟ್ಟು ನನಗೆ ಗೌರವಿಸಿದ್ದೀರಿ. ಇದನ್ನು ನಾನೊಂದು ಪ್ರಶಸ್ತಿ ಅಂತ ತಿಳ್ಕೊಳ್ಳದೆ ತಮ್ಮ ಕಾಣಿಕೆ ಅಂತ ತಿಳ್ಕೊಳ್ತೇನೆ. ಇದರೊಂದಿಗೆ ನಿಮ್ಮ ಪ್ರಶಸ್ತಿಯನ್ನು ಸಂಪೂರ್ಣ ಸಂತೋಷದಿಂದ ಒಪ್ಪಿಕೊಳ್ತಾ ಇದ್ದೇನೆ. ಆದರೆ ಅದರೊಂದಿಗೆ ಒಂದು 25,000 ಚೆಕ್ ಕೊಟ್ಟಿದ್ದೀರಿ. ಇದನ್ನು ನಿಮ್ಮ ಸಂಘಕ್ಕೆ ಕೊಟ್ಟು ಇದನ್ನು ಯಾರಿಗಾದರೂ ತಾವು ಒಬ್ಬ ಸ್ಟೂಡೆಂಟಿಗೆ, ಒಬ್ಬ ವಿದ್ಯಾರ್ಥಿ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಇದನ್ನು ಸ್ವೀಕರಿಸಬೇಕು. ಇವತ್ತು ನಿಜವಾಗಿ ಅಂಬೇಡ್ಕರ್ ಅವರ ವಿಷಯ ಮಾತ್ರ ನಾವು ಮಾತಾಡಬೇಕು ಹೊರತು ರಾಜಕೀಯವಾಗಿ ಅಥವಾ ಬೇರೆ ಬೇರೆ ವಿಷಯ ಮಾತಾಡಿದರೆ ಶಾಯದ್ ಪ್ರೊಬ್ಯಾಬ್ಲಿ ಅದು ಸರಿಯಾಗಲಿಕ್ಕಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಯಾರು? ಅವರು ನಮ್ಮ ದೇಶಕ್ಕೆ ಕೊಟ್ಟಂಥ ಕೊಡುಗೆಯನ್ನು, ಡಾಕ್ಟರ್ ಅಂಬೇಡ್ಕರ್ ಇಲ್ಲದೇ ಇದ್ದರೆ ನಮ್ಮ ದೇಶದ ಅವಸ್ಥೆ ಏನಾಗ್ತಾ ಇತ್ತು ಅನ್ನುವ ಬಗ್ಗೆ ನಾವು ಖಂಡಿತವಾಗಿ ಇವತ್ತು ಚಿಂತನೆ ಮಾಡಬೇಕಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಅವರು ಸರ್ ಬೆನಗಲ್ ನರಸಿಂಹರಾವ್ ಬಗ್ಗೆ ಏನು ಹೇಳಿದರು? ಖಂಡಿತವಾಗಿ ಸರ್ ಬೆನಗಲ್ ನರಸಿಂಹರಾವ್ ಅವರು ಸಂವಿಧಾನವನ್ನು ರಚಿಸಿದವರಲ್ಲ. ಯಾರಾದರೂ ಅದು ಹೇಳಿದರೆ ಅದು ಫೇಕ್ ಥಿಂಗ್, ಅದು ಫ್ರಾಡ್, ಖಂಡಿತ ನಾನು ಒಪ್ಕೊಳ್ತೇನೆ. ಆದರೆ 1949 ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಅಂಬೇಡ್ಕರ್ ಅವರೇ ಹೇಳ್ತಾ ಇದ್ದರು, ಸರ್ ಬೆನಗಲ್ ನರಸಿಂಹರಾವ್ ಅವರು ಇಲ್ಲದೆ ಇದ್ದದ್ದಿದ್ದರೆ ನನಗೆ ಒಂದಿಷ್ಟು ವರ್ಷ ಹೆಚ್ಚು ಬೇಕಾಗ್ತಾ ಇತ್ತು. ಈ ಮನುಷ್ಯ ಬೇರೆ ಬೇರೆ ದೇಶಕ್ಕೆ ಹೋಗಿ, ಬೇರೆ ಬೇರೆ ಪಾರ್ಲಿಮೆಂಟಿಗೆ ಹೋಗಿ, ಬೇರೆ ಬೇರೆ ಮುತ್ಸದಿಯೊಂದಿಗೆ, ಈ ವಾಸ್ ಎನ್ ಸಿವಿಲ್ ಸರ್ವೆಂಟ್, ಈ ವಾಸ್ ಎ ಜ್ಯೂರಿಸ್ಟ್, ಈ ವಾಸ್ ಎನ್ ಅಡ್ವೊಕೇಟ್. ಅವರು ಹೋಗಿ ಒಂದು ಕರಡನ್ನು ತಯಾರು ಮಾಡಿದ್ರು, ನೋಟ್ಸ್ ತಯಾರು ಮಾಡಿ ಅಂಬೇಡ್ಕರ್ ಅವರಿಗೆ ಕೊಟ್ಟಿದ್ದರು. ಅಂಬೇಡ್ಕರ್ ಅವ್ರನ್ನ ಬಹಳಷ್ಟು ಮೆಚ್ಚಿಕೊಂಡಿದ್ರು ಅವರನ್ನು. ಅಂಬೇಡ್ಕರ್ ಅವರು ಸರ್ ಬೆನಗಲ್ ನರಸಿಂಹರಾವ್ ಅವರು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡದವರಂತ ಅವ್ರ ಮೇಲೆ ಏನು ಪ್ರೀತಿ ಇರಲಿಲ್ಲ, ಅಥವಾ ಅವರು ಬ್ರಾಹ್ಮಣರಂತ ಅವ್ರ ಮೇಲೆ ಪ್ರೀತಿ ಇರಲಿಲ್ಲ. ಅವರೊಬ್ಬ ಅತಿ ವಿವೇಕಿ. ಅವರಿಂದ ಬೇಕಾದಷ್ಟು ನನಗೆ ಸಂಪಾದಿಕ ವಿಷಯ ಬಂದಿದೆ ಅನ್ನೋದನ್ನು ತಾವು ಓದಿ ನೋಡ್ಬೋದು. ಅಂಬೇಡ್ಕರ್ ಅವರ ಭಾಷಣ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿ 1949 ಅವ್ರು ಏನು ಹೇಳ್ತಾರೆ ಅಂತ. ನಾನು ನಮ್ಮ ಜಿಲ್ಲೆಯವರಂತ ಅವ್ರ ಬಗ್ಗೆ ಹೇಳ್ತಾ ಇಲ್ಲ, ಖಂಡಿತವಾಗಿ ಸಣ್ಣ ಕಾಂಟ್ರಿಬ್ಯೂಷನ್ನು ನಮ್ಮ ಜಿಲ್ಲೆಯವರು ಕೂಡ ಇದರಲ್ಲಿ ಮಾಡಿದ್ದಾರೆ. ಅದರಿಂದ ಅಂಬೇಡ್ಕರ್ ಅವರ ಕೈಯನ್ನು ಬಲ ಮಾಡಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ಇನ್ನೊಂದು ವಿಷಯ, ನಮ್ಮ ಧರ್ಮದಲ್ಲಿ ಅತಿ ದೊಡ್ಡ ಕಾಯಿಲೆ ಅಂತ ಹೇಳಿದರೆ ಅಸ್ಪೃಶ್ಯತೆ ಮತ್ತು ಜಾತಿ ಸಿಸ್ಟಮ್. ಆಲೋಪತಿ ಮೆಡಿಕಲ್ ಸಿಸ್ಟಮಲ್ಲಿ ಏನು ಮಾಡ್ತಾರೆ, ಯಾರು ಒಬ್ಬರಿಗೆ ಕ್ಯಾನ್ಸರ್ ಬಂದರೆ ಅವನಿಗೆ ಕೀಮೋಥೆರಪಿ ಕೊಡ್ತಾರೆ. ಏನೋ ಲಿವರಲ್ಲೂ, ಲಂಗ್ಸಲ್ಲೂ, ಅನ್ನನಾಳದಲ್ಲೂ ಕ್ಯಾನ್ಸರ್ ಇದ್ದರೆ ಇಡೀ ಜೀವಕ್ಕೆ ದಂಡನೆ ಕೊಡ್ತಾರೆ. ಯಾಕಂದರೆ ಅದನ್ನು ಗುಣ ಮಾಡಬೇಕು ಅಂತ. ನಮ್ಮ ಸಮಾಜದಲ್ಲಿ ಕ್ಯಾನ್ಸರ್ ಇದೆ, ಆದರೆ ಇಡೀ ಬಾಡಿಯಲ್ಲಿ ಕ್ಯಾನ್ಸರ್ ಇಲ್ಲ. ತುಂಬ ಮಂದಿ ಇದ್ದಾರೆ ದಲಿತರವನ್ನು ನೆಚ್ಚಿಕೊಂಡವರು, ಮೆಚ್ಚಿಕೊಂಡವರು, ಒಪ್ಪಿಕೊಂಡವರು ಎಲ್ಲ ಜಾತಿಯಲ್ಲೂ ಇದ್ದಾರೆ, ಎಲ್ಲ ಧರ್ಮದಲ್ಲೂ ಇದ್ದಾರೆ. ಅವ್ರನ್ನೂ ಕೂಡ ನಾವು ನೆನೆಸ್ಕೊಳ್ಬೇಕು, ಅವ್ರನ್ನ ಹತ್ತಿರ ಮಾಡ್ಕೊಳ್ಬೇಕು. ಆವಾಗ ಮಾತ್ರ ನಮ್ಮ ಹೋರಾಟ ಸುಗಮ ಆಗತ್ತೆ, ಸುಲಲಿತ ಆಗತ್ತೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಕಳೆದ ವರ್ಷ 2025 ನಾನು ಒಂದು 2 ಫಂಕ್ಷನ್ ಮಾಡಿದ್ದೆ. ಜನ್ನಾಡಿಯಲ್ಲಿ 14 ಮನೆ, ನಂತರ ಉಳ್ಳೂರಲ್ಲಿ 14 ಮನೆ.
ಜನ್ನಾಡಿಯಲ್ಲಿ 14 ಮನೆ ಕಟ್ಟುವಾಗ ಹ್ಯಾಂಡ್ ಓವರ್ ಮಾಡುವಾಗ ನಮ್ಮ ಸ್ನೇಹಿತರು ಹಿತಚಿಂತಕರು ಆದ KH ಮುನಿಯಪ್ಪ ಸಾಹೇಬ್ರಿಗೆ ಬರ್ಲಿಕ್ಕೆ ಹೇಳಿದ್ದೆ, ಸಂತೋಷದಿಂದ ಬಂದರು. ಬರುವಾಗ ಅವರು ಕಂಡೀಷನ್ ಹಾಕಿದರು ನನಗೆ, ಶೆಟ್ರು ನಾನು 1 ಗಂಟೆ ಮಾತ್ರ ಇರೋದು, ನಾನು ಮಿನಿಸ್ಟ್ರು, ನಾನು ಭಾಳ ಬ್ಯುಸಿ ಇದ್ದೇನೆ ಅಂತ. ಆಯ್ತು ಸರ್, ಬಂದರೆ ಸರಿ ಅಲ್ಲ, ನೀವು ಬಂದು ಹೋಗಿ ಅಂತ. ಅವರು ಎಲ್ಲರಿಗಿಂತ ಮೊದಲು ಬಂದಿದ್ದರು. ಫಂಕ್ಷನ್ ಸ್ಟಾರ್ಟ್ ಆದ್ದು 10ವರೆಗೆ, ಅವರು 10 ಗಂಟೆಗೆ ಬಂದಿದ್ದರು. ಕೊನೆಗೆ ಹೋದವರು ಅವರು 4 ಗಂಟೆಗೆ ಹೋದರು. ಬಹಳ ಮೆಚ್ಕೊಂಡ್ರು. ಆ ದಿನ 1,000 ಜನರಿಗೆ ಊಟದ ವ್ಯವಸ್ಥೆ ಮಾಡಿದ್ವಿ. ನಮ್ಮ ಎಕ್ಸ್ಪೆಕ್ಟೇಷನ್ ಅಂದರೆ 1,000 ಜನ ಬರ್ತಾರೆ ಅಂತ. 1,200 ಜನ ಬಂದಿದ್ದರು. ಬರೀ 500 ಜನ ಮಾತ್ರ ಊಟ ಮಾಡಿ ಹೋದರು. ನಾವು ಬ್ರಾಹ್ಮಣರು ಊಟ ಮಾಡಿಸಿದ್ದೀವಿ. ಆದರೆ ಕೊರಗರಕೇರಿ ಅಂತ ತುಂಬ ಜನ ಊಟ ಮಾಡದೆ ಹೊರಟೋದ್ರು. ನನಗೆ ಬಹಳ ನೋವಾಗಿತ್ತು. ಆವಾಗ ಮುನಿಯಪ್ಪ ಸಾಹೇಬ್ರ ಹತ್ರ ಹೇಳಿದೆ, ಸರ್ ನೋಡಿ ನಮ್ಮ ಜನರು ಯಾವಾಗ ಸುಧಾರಣೆ ಆಗ್ತಾರೆ, ಇಷ್ಟು ಅನ್ನ ಇಷ್ಟು ವೇಸ್ಟ್ ಆಗಿದೆ, ಆಯ್ಶೆಟ್ರು ಅದನ್ನ ತಗೊಂಡು ಹೋಗಿ ಎಲ್ಲ ಸ್ಕೂಲು ಅಲ್ಲಿ ಇಲ್ಲಿ ಹಂಚಿಬಿಡಿ. ಆದರೆ ಅವರು ನನ್ನ ಬೆನ್ನ ಮೇಲೆ ಕೈ ಇಟ್ಟು ಒಂದು ಮಾತು ಹೇಳಿದರು, ಈ ಅಸ್ಪೃಶ್ಯತೆ ಅನ್ನೋದು ಕೆಲವು ವರ್ಷ ಮಾತ್ರ ಇರುತ್ತೆ, ನಿಧಾನವಾಗಿ ಹೊರಟೋಗುತ್ತೆ, ನೀವು ಧೈರ್ಯವಾಗಿರಿ, ನಿಮ್ಮ ಕೆಲಸ ಮುಂದಿಡಿ ಅಂತ. ನಾನು ಯೋಚನೆ ಮಾಡಿದೆ, 10 ವರ್ಷ 20 ವರ್ಷ ನಮ್ಮ ಜೀವನದಲ್ಲಿ ಅಸ್ಪೃಶ್ಯತೆ ಕೊನೆ ಆಗಲಿಕ್ಕಿಲ್ಲ ಅಂತ. ಆದರೆ ಸುಧಾರಣೆಯ ಅಲೆಯನ್ನು ನಾನು ಕಾಣ್ತಾ ಇದ್ದೇನೆ. ಅದೇ ವರ್ಷ 1925 ಡಿಸೆಂಬರ್ 25 ನಾನು ಇನ್ನೊಂದು ಸಭೆ ಮಾಡಿದ್ದೆ ಉಳ್ಳೂರಲ್ಲಿ. ನಮ್ಮ ಎಕ್ಸ್ಪೆಕ್ಟೇಷನ್ನು 3,000 ಜನರು ಬರ್ಬೋದು ಅಂತ. 2,000 ಜನರಿಗೆ ಊಟ ಮಾಡಿದ್ವಿ, ಯಾಕಂದರೆ ಬಿಟ್ಟು ಹೋಗ್ತಾರೆ ಅಂತ. ಆದರೆ 3,000 ಜನ ಎಲ್ಲರೂ ಊಟ ಮಾಡಿ ಹೋದರು. ಕೊನೆಗೆ 500 ಜನರಿಗೆ ಊಟ ಹಾಕಲಿಕ್ಕೆ ನಮ್ಗೆ ಊಟ ಇರಲಿಲ್ಲ, ಬರೀ ಅನ್ನ ಸಾರು ಮಾಡಿ. ಕುಮಾರದಾಸ್ ಇಲ್ಲಿದ್ದಾರೆ, ಅವ್ರು ಹೇಳ್ತಾರೆ ಸತ್ಯ ವಿಷಯ. ಅಂದರೆ ಅದಕ್ಕೆ ಸಮಯ ತಾಗತ್ತೆ. ನಮ್ಮ ಹೋರಾಟದ ಮುಂಚೂಣಿಯರು ಇದ್ದವರು ನಾವು ಎರಡೂ ಪಕ್ಷವನ್ನು ಇಟ್ಟುಕೊಂಡು ತುಲನೆ ಮಾಡಿ ಎಲ್ಲರನ್ನೂ ತಗೊಂಡು ಹೋಗಬೇಕಾದ್ದು ಭಾಳ ಇಂಪಾರ್ಟೆಂಟು. ಆದರೆ ಜಾತಿ ಸಿಸ್ಟಮ್ ಹೋಗಬೇಕಾದ್ರೆ ಈ 40 ವರ್ಷ ಪ್ರಾಯಕ್ಕಿಂತ ಹೆಚ್ಚು ಇರುವ ನಮ್ಮ ಈ ಬೇರೆ ಜಾತಿಯವರು, ದೊಡ್ಡ ಜಾತಿ ಅಂತ ಹೇಳ್ತಾರಲ್ಲ, ನಾನು ಹೇಳೋದಿಲ್ಲ, ಸೋಕಾಳ್ ದೊಡ್ಡ ಜಾತಿ, ಅವ್ರು ಹೋದ ಮೇಲೆ ಈ ಜಾತಿ ಸಿಸ್ಟಮ್ ಹೋಗುತ್ತೆ. ಯಂಗ್ಸ್ಟರ್ಸಲ್ಲಿ ನೋಡ್ತೇನೆ ನಾನು, ಈ ಜಾತಿ ಸಿಸ್ಟಮ್ ಇಲ್ಲ, ಅವರು ಅದಕ್ಕೆ ಯಾವುದೂ ಬೆಲೆ ಕೊಡೋದಿಲ್ಲ. ಅದು ನಮ್ಮ ದೇಶದಲ್ಲಿ ಬರ್ತಾ ಇರುವಂಥ ಒಂದು ಸುಂದರವಾದ ಸುಧಾರಣೆ. ಅದಕ್ಕೆ ಸ್ವಲ್ಪ ಕಾಯಬೇಕಾಗತ್ತೆ, ಅದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕಾಗತ್ತೆ, ಅದ್ರ ಬಗ್ಗೆ ನಾವು ಖಂಡಿತವಾಗಿ ಅದ್ರ ಬಗ್ಗೆ ಬಹಳಷ್ಟು ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಮ್ಮ ದೇಶದ ನಿರ್ಲಿಪ್ತತೆಯ ಬಗ್ಗೆ ನಾನು ಐ ಆಮ್ ಎ ಪ್ರೌಡ್ ಇಂಡಿಯನ್. ನಾವು ಯಾರಾದರೂ ಒಂದು ಮನೆ ಕಟ್ಟುವಾಗ ಏನು ಮಾಡ್ತಾರೆ, ಒಂದು ಜಾಗ ನೋಡ್ತಾರೆ, ಅಲ್ಲಿ ಫಸ್ಟ್ ನೋಡೋದು ಸ್ಕೂಲ್ ಇದೆಯಾ, ಆಸ್ಪತ್ರೆ ಇದೆಯಾ, ತರಕಾರಿ ಮಾರ್ಕೆಟ್ ಇದೆಯಾ, ಬೇರೆ ಬೇರೆ ವ್ಯವಸ್ಥೆ, ರೋಡ್ ಇರಬೇಕು. ಯಾಕಂದರೆ ಮನುಷ್ಯ ಸುರಕ್ಷತೆಯನ್ನು ಮೊದಲು ಇಟ್ಕೊಂಡು ಮನೆ ಕಟ್ತಾನೆ. ನಾನು ಕೂಡ ವ್ಯಾಪಾರ 30 ವರ್ಷದಿಂದ ಹೊರದೇಶದಿಂದ ಬಂದು ವ್ಯಾಪಾರ ಮಾಡಿದ್ದೆ, ರಫ್ತಿನ ವ್ಯಾಪಾರ. ಆವಾಗ ನಾನು ಆಯ್ದುಕೊಂಡದ್ದು ಯುರೋಪ್ ಮಾರ್ಕೆಟ್. ಯಾಕಂದರೆ ಯುರೋಪ್ ಒಂದು ಬಲಿಷ್ಠ ಸಂಸ್ಕೃತಿ ಮತ್ತು ಹೆರಿಟೇಜ್ ಇರುವಂಥ ಕಂಟ್ರಿ, ಫೈನಾನ್ಷಿಯಲಿ ಆ್ಯಂಡ್ ಇಕಾನಮಿಕಲಿ ಸ್ಟ್ರಾಂಗ್ ಕಂಟ್ರಿ ಅಂತ ನಾನು ಮಾರ್ಕೆಟ್ ಡೆವಲಪ್ ಮಾಡಿದ್ದು ಯುರೋಪಲ್ಲಿ. ಖಂಡಿತ ನಾನು ಎಣಿಸಿದ್ದೇನೆ 500 ವರ್ಷ ಯುರೋಪ್ ಮಾರ್ಕೆಟಲ್ಲಿ ಯುರೋಪ್ ಕಂಟ್ರೀಸ್ಗೆ ಏನೂ ಆಗೋದಿಲ್ಲ, ಅಷ್ಟು ಸ್ಟ್ರಾಂಗ್ ಇತ್ತು. ಯಾಕಂದರೆ ಐ ಆಮ್ ಎ ಕ್ರೋನಿಕ್ ಟ್ರಾವೆಲರ್. ಯುರೋಪಲ್ಲಿ ಕನಿಷ್ಠ ಪಕ್ಷ 100 ಬಾರಿ ಹೋಗಿರ್ಬೋದೇನೋ. ಈ ದೇಶಕ್ಕೆ ಈ ಯಾವ ದೇಶಕ್ಕೆ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸಣ್ಣ ಕಿಚ್ಚು, ರಷ್ಯಾ ಮತ್ತು ಯುಕ್ರೇನಿನ ವಾರ್. ಅದು ಆ ವಾರ ಆದದ್ದು ಯುರೋಪಲ್ಲಲ್ಲ. ಇವತ್ತು ನೋಡಿ, ಯುರೋಪಲ್ಲಿ ಫುಡ್ ಇನ್ಫ್ಲೇಷನ್ ಇಸ್ ಅರೌಂಡ್ 25% to 30%. ಆಹಾರದ ಹಣದುಬ್ಬರ 30% ಇದೆ ಯುರೋಪಲ್ಲಿ. ಎನರ್ಜಿ ಹಣದುಬ್ಬರ 100%. €1 ಸಿಕ್ಕುವಂಥ ಪೆಟ್ರೋಲ್ ಇವತ್ತು €2, €3 ಸಿಗುವುದಿಲ್ಲ. ಅಂಥ ಪರಿಸ್ಥಿತಿ. ಯಾವುದೋ ಕಂಟ್ರಿಯಲ್ಲಿ ಯುದ್ಧ ಆದರೆ ಅವರಿಗೆ ಯಾಕಾಗುತ್ತಪ್ಪ? 2 ವಿಚಾರ ಬಹಳ ಇಂಪಾರ್ಟೆಂಟು. ಒಂದು ಫುಡ್ಡು, ಒಂದು ಫೀಡು, 3ನೇದು ಎನರ್ಜಿ ಸೆಕ್ಯೂರಿಟಿ. ಯುರೋಪ್ ದೇಶಕ್ಕೆ ಎನರ್ಜಿ ಅನ್ನೋದು ರಷ್ಯಾದಿಂದ ಬರ್ತಾ ಇತ್ತು. ಪೆಟ್ರೋಲಿಂದ ಹಿಡಿದು, ಎಲೆಕ್ಟ್ರಿಸಿಟಿಯಿಂದ ಹಿಡಿದು, ಗ್ಯಾಸಿಂದ ಹಿಡಿದು, ಬೇಕಾದ ನ್ಯೂಕ್ಲಿಯರ್ ಎನರ್ಜಿಯಿಂದ ರಷ್ಯಾದಿಂದ ಬರ್ತಾ ಇತ್ತು. ಫುಡ್ ಆ್ಯಂಡ್ ಫೀಡು ಯುಕ್ರೇನಿಂದ ಬರ್ತಾ ಇತ್ತು. ಈ ಸಪ್ಲೈ ಚೈನ್ ಡಿಸ್ರಪ್ಟ್ ಆದದ್ರಿಂದ ಇಡೀ ಯುರೋಪು, ಆ ಮಾನವೀಯತೆಯ ಇವತ್ತು ಒಂದು ಸಂಕಷ್ಟದಲ್ಲಿದೆ. ಏನಾಗುತ್ತೆ, ಯಾವುದೇ ಒಂದು ದೇಶ, ಯಾವುದೇ ಒಂದು ಖಂಡ ಸಂಕಷ್ಟ ಆದವಾಗ ಅಲ್ಲಿ ಹ್ಯುಮ್ಯಾನಿಟಿ ವಿಲ್ ಫಾಲ್, ಮನುಷ್ಯತ್ವ ಬೀಳ್ತದೆ. ತಾವು ನೋಡ್ತಾ ಇರಿ, ಈ ಸಂಘರ್ಷದಿಂದ ಯುರೋಪ್ ವಿಲ್ ಕೊಲ್ಯಾಪ್ಸ್. ಇರಾನ್ ಮತ್ತು ಇಸ್ರೇಲಿ ವಾರ್ ನಮಗೇನೂ ಸಂಬಂಧ ಇಲ್ಲ.
ನಾವು ಎರಡು ಪಂಗಡದ ಮಧ್ಯೆ ಜೂಜಾಡ್ತಾ ಇದ್ದೀವಿ. 1970 ನಾನು ಗಲ್ಫ್ ಕಂಟ್ರಿಯಲ್ಲಿ, ಮುಸ್ಲಿಂ ಕಂಟ್ರಿಯಲ್ಲಿ ಬಹಳ ವರ್ಷ ಇದ್ದವನು, ಕೆಲಸ ಮಾಡಿದವನು, ವ್ಯವಹಾರ ಮಾಡಿದವನು. ದಟ್ ಡಿವೈಡ್ ಈಸ್ ವೆರಿ ಡೀಪ್ ಇನ್ ದಿ ಮಿಡಲ್ ಈಸ್ಟ್ ಆ್ಯಂಡ್ ಇಸ್ಲಾಮಿಕ್ ಕಂಟ್ರಿ. 1979ರ ಇಸ್ಲಾಮಿಕ್ ರೆವಲ್ಯೂಷನ್ ಎಲ್ಲಿ ಇರಾನಲ್ಲಿ ಆಗತ್ತಲ್ಲ, ಅದರ ನಂತರ ಈ ಶಿಯಾ ಸುನ್ನಿ ಡಿವೈಡ್ ಅನ್ನೋದು ಎಷ್ಟು ಡೀಪ್ ಆಗಿದೆ ಅಂತ ಹೇಳಿದ್ರೆ ಅದರಲ್ಲಿ ನಾವು ಜೂಜಾಟ ಆಡ್ತಾ ಇದ್ದೀವಿ. ಇಬ್ಬರನ್ನೂ ಬ್ಯಾಲೆನ್ಸ್ ವಿ ಆರ್ ಏಬಲ್ ಟು ಕಂಟ್ರೋಲ್ ಎಟ್ 4.5%. ಐ ಆಮ್ ಹ್ಯಾಪಿ ಟು ಟೆಲ್ ಯು. ಎನರ್ಜಿ ಇನ್ಫ್ಲೇಷನ್ 6% ನಾವು ಕಂಟ್ರೋಲ್ ಮಾಡ್ತಾ ಇದ್ವಿ. ಜಸ್ಟ್ ಇಮ್ಯಾಜಿನ್, 200 ರೂಪಾಯಿ 300 ರೂಪಾಯಿ ಪೆಟ್ರೋಲ್ ಆದರೆ ನಮ್ಮ ಹತ್ರ ಆಗ್ತಾ ಇತ್ತ, ನಡ್ಕೊಂಡು ಬರಬೇಕಿತ್ತು. ನಮ್ಮ ದೇಶದಲ್ಲಿ ಅಂಥದ್ದೇನೂ ಸಮಸ್ಯೆ ಇಲ್ಲ. ಹೋಟ್ಲಿಗೆ ಹೋದರೆ ಮಸಾಲೆ ದೋಸೆ ಕೇಳಿದರೆ ಇಲ್ಲ, ಗ್ಯಾಸ್ ಇಲ್ಲ ಅಂತ ಹೇಳ್ತಾರೆ. ಅದು ಖಂಡಿತ ಸುಳ್ಳು. ಐ ಆಮ್ ಎ ಮೆರೈನ್ ಮರ್ಕೆಂಟೈಲ್ ಪರ್ಸನ್. ಯಾವುದೇ ಒಂದು ಪ್ರಾಡಕ್ಟ್ ಮೂವ್ಮೆಂಟಿಗೆ 90 ಡೇಸ್ ತಗತ್ತೆ. ಯುದ್ಧ ಆಗಿ 3 ದಿನದಲ್ಲಿ ಗ್ಯಾಸ್ ಆಗಿ ಬಂದಾಗತ್ತೆ. ಪೈಪ್ಲೈನಲ್ಲಿ ಇರಲೇಬೇಕು. ದೀಸ್ ಆರ್ ಆಲ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಆರ್ ಮ್ಯಾನ್ ಮೋಡ್ ಇದು. ಹಾಗಾಗಿ ಎಲ್ಲದಕ್ಕೂ ನಾವು ಸರ್ಕಾರವನ್ನು ದೂರುವುದು ಸರಿ ಇಲ್ಲ. ಮೊದಲು ನಾವು ನಮ್ಮ ಸಮಾಜವನ್ನು ಸರಿ ಮಾಡ್ಕೊಳ್ಬೇಕು, ನಮ್ಮ ಥಿಂಕಿಂಗ್ ಪ್ರೊಸೆಸನ್ನು ನಾವು ಸರಿ ಮಾಡ್ಕೊಳ್ಬೇಕು. ನನಗೆ ಅಲಾಟೆಡ್ ಟೈಮ್ 10 ನಿಮಿಷದೊಳಗೆ ನಾನೇ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. 2 ವರ್ಷದ ಹಿಂದೆ ನಮ್ಮ ಶಶಿ ತರೂರ್ ಅವರು MP, ಈಸ್ ಎ ಗ್ರೇಟ್ ಪರ್ಸನ್, ನಾವೆಲಿಸ್ಟ್. ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಒಂದು ಸ್ಪೀಚ್ ಮಾಡ್ತಾರೆ. ಬ್ರಿಟಿಷರ ನೆಲದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಮಾತಾಡ್ತಾರೆ. ನೀವು ನಮ್ಮನ್ನು ಲೂಟಿ ಮಾಡಿದ್ರಿ, ನಮ್ಮ 72 ಟ್ರಿಲಿಯನ್ ವರ್ತ್ ಆಫ್ ಎಸೆಟ್ಸ್ ಅಂತ ತಗೊಂಡೋದ್ರಿ, ಜಲಿಯನ್ ವಾಲಾ ಬಾಗ್ ಮಾಡಿದ್ರಿ, ಬೆಂಗಾಲ್ ಫೆಮೈನಲ್ಲಿ 20 ಲಕ್ಷ ಜನರು ಅನ್ನ ಇಲ್ಲದೆ ಸತ್ರು, ನೀವು ನಮ್ಮ ಅನ್ನ ಎಲ್ಲ ತಗೊಂಡೋಗಿ ನಿಮ್ಮ ಸೋಲ್ಜರ್ಸ್ ತಿನ್ನಿಸಿದ್ರಿ ಅಂತ ಬಹಳ ಚೆನ್ನಾಗಿ ಮಾತಾಡಿದ್ರು. ತುಂಬ ಜನ ಚಪ್ಪಾಳೆ ಹೊಟ್ಟಿದ್ರು. ಅದರಲ್ಲಿ ಬ್ರಿಟಿಷರು ಕೂಡ ಇದ್ದರು, ಯುರೋಪಿಯನ್ಸ್ ಕೂಡ ಇದ್ದರು. ನಮ್ಮ ದೇಶದಲ್ಲಿ 2 ಕೋಟಿ ಜನರು ಅದಕ್ಕೆ ಲೈಕ್ ಕಳಿಸಿದರು. ಆದರೆ ನಮಗೆ ಬೇಕಾಗುವುದು ಅದಕ್ಕಿಂತ ಹೆಚ್ಚು. ಇವತ್ತು ನಾವು ಸಾವಿರಾರು ವರ್ಷದಿಂದ ದಲಿತರನ್ನ ಶೋಷಣೆ ಮಾಡಿದ್ದೀವ? ಖಂಡಿತ ಹೌದು. ಒಪ್ಪಿಕೊಳ್ಳುವ ಧೈರ್ಯ ಬೇಕು. ಅವ್ರ ಹತ್ರ ಕ್ಷಮೆ ಕೇಳಬೇಕು. ಬ್ರಿಟಿಷರ ಹತ್ರ ನಾವು ಕ್ಷಮೆ ಕೇಳೋದು ಖಂಡಿತ ಸರಿ. ಅದಕ್ಕಿಂತ ಮೊದಲು ನಾವು ದಲಿತ ಸಮಾಜದೊಂದಿಗೆ ನಾವು ಕ್ಷಮೆ ಕೇಳಬೇಕು. ನಾವು ನಿಮಗೆ ಶೋಷಣೆ ಮಾಡಿದ್ದೀವಿ, ನಿಮ್ಮ ಹತ್ರ ಹೆಚ್ಚು ಕೆಲಸ ಮಾಡಿಸ್ಕೊಂಡಿದ್ದೀವಿ, ನಿಮಗೆ ಕಡಿಮೆ ಸಂಬಳ ಕೊಟ್ಟಿದ್ದೀವಿ, ನಿಮಗೆ ಹೆಚ್ಚು ಹೊರೆ ಕೊಟ್ಟಿದ್ದೀವಿ, ನಿಮ್ಮನ್ನು ಇದು ಸಮಾಜದಲ್ಲಿ ಅಸ್ಪೃಶ್ಯರ ಹಾಗೆ ನೋಡಿದ್ದೀವಿ. ಅದಕ್ಕೋಸ್ಕರ ನಾವು ಕ್ಷಮೆ ಕೇಳ್ತೀವಿ. ನನಗೇನು ಸಂಕೋಚ ಇಲ್ಲ ಕ್ಷಮೆ ಕೇಳಲಿಕ್ಕೆ. ನಮ್ಮ ಹಿರಿಯರು ಕೊರಗ ಸಮುದಾಯವನ್ನು ಕೆಟ್ಟ ರೀತಿಯಲ್ಲಿ ದುಡಿಸ್ಕೊಂಡಿದ್ರು. ನಾನು ನೋಡ್ತಾ ಇದ್ದೆ ಸಣ್ಣದಿರುವಾಗ. ಅದಕ್ಕೋಸ್ಕರ ನನಗೆ ಸಮಾಜ ಸೇವೆ ಮಾಡುವ ಒಂದು ಅವಕಾಶ ಸಿಕ್ಕಾಗ ನಾನು ಫಸ್ಟ್ ಸಿಲೆಕ್ಟ್ ಮಾಡಿಕೊಂಡಿದ್ದೆ ಕೊರಗ ಸಮುದಾಯವನ್ನು. ಇದು ಇವತ್ತು ಬೇಕಾದಂಥ ಒಂದು ಅವಶ್ಯಕತೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾರಾದರೂ ಬೇಜಾರು ಮಾಡ್ಕೊಳ್ಬೇಡಿ, ನನ್ನ ಮಾತಿಂದ ನಾನು ನಿಷ್ಠುರವಾಗಿ ಮಾತಾಡ್ತೇನೆ. ಇನ್ನು ಜಾತಿ ಸಿಸ್ಟಮ್, ಬೇರೆ ಧರ್ಮದಲ್ಲಿ ಜಾತಿ ಸಿಸ್ಟಮ್ ಇಲ್ವಾ? ನಮ್ಮಲ್ಲಿ ಇದ್ದದಕ್ಕಿಂತ ಹೆಚ್ಚಿದೆ. ಇಲ್ಲಿ ಕಡಿಮೆ ಸೌತ್ ಇಂಡಿಯಾದಲ್ಲಿ. ಮುಸ್ಲಿಮ್ಸಲ್ಲಿ ನಾರ್ತ್ ಇಂಡಿಯಾದಲ್ಲಿ ಪಸ್ಮಂದಾಸ್, 85% ಆಫ್ ದಿ ಮುಸ್ಲಿಮ್ಸ್ ಆರ್ ಪಸ್ಮಂದಾಸ್. ಅವರಿಗೆ ಇವತ್ತು ಕೂಡ ಸಮಾಜದಲ್ಲಿ ಸರಿಯಾದ ಮನ್ನಣೆ ಸಿಗ್ತಾ ಇಲ್ಲ. ಅದನ್ನು ಕೂಡ ಮುಸ್ಲಿಂ ಸಮುದಾಯದವರಿಗೆ ಅದನ್ನು ಸರಿ ಮಾಡಿಕೊಳ್ಳುವಂಥ ಒಂದು ಅವಶ್ಯಕತೆ ಇದೆ. ಇನ್ನು ಕ್ರಿಶ್ಚಿಯನ್ ಸಮುದಾಯ ಒಳ್ಳೆ ಗ್ರೀನ್ ಪ್ಯಾಸ್ಚರ್ಸನ್ನು ತೋರಿಸಿ ಕನ್ವರ್ಷನ್ ಮಾಡ್ತಾರೆ. ಅಲ್ಲಿ ಹೋಗಿ ಅವರಿಗೆ ನಿಜವಾದ ಸಮಾಜದಲ್ಲಿ ಸಿಗಬೇಕಾದ ಸ್ಥಾನ ಮನ್ನಣೆ ಸಿಗಲಿಲ್ಲ. ಇಲ್ಲಿ ಸಿಗುವಂಥ ಲಾಭಗಳು ಕೂಡ ಕೆಲವರು ವಂಚಿತರಾಗಿದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು. ಅದ್ರ ಬಗ್ಗೆ ಕೂಡ ಹೋರಾಟ ಮಾಡಬೇಕಾದಂಥ ಒಂದು ವಿಶೇಷ ನಮ್ಮ ಎದುರಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಫಾಲ್ಟ್ ಲೈನನ್ನು ನಾವೇ ಬದಲಾವಣೆ ಮಾಡ್ಕೊಳ್ಬೇಕು ಹೊರತು ಬೇರೆ ಯಾರೂ ಬರೋದಿಲ್ಲ. ನನಗೆ ಇತ್ತೀಚಿನ ದಿನದಲ್ಲಿ ಬಹಳಷ್ಟು ನೋವಾಗೋದು ದಲಿತರ ಮೇಲೆ ಅಟ್ರಾಸಿಟೀಸ್. ನಮ್ಮ ದೇಶದಲ್ಲಿಕ್ಕಿಂತ ಹೆಚ್ಚು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಇರುವ ಹಿಂದೂಗಳಲ್ಲಿ 95% ದಲಿತರು. ಎಲ್ಲರಿಗೂ ಗೊತ್ತಿರಬೇಕು. ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳಲ್ಲಿ ಕೂಡ 95% ದಲಿತರು. ನಮ್ಮ ಮಹಾತ್ಮರನ್ನು ಎಣಿಸ್ಕೊಂಡವರು ಅವ್ರು ಒಳ ಒಪ್ಪಂದ ಮಾಡ್ಕೊಳ್ತಾರೆ ಅಲ್ಲಿನ ಜಮೀನ್ದಾರರೊಂದಿಗೆ, ದೊಡ್ಡವರೊಂದಿಗೆ, ಅಲ್ಲಿನ ಮಹಾತ್ಮರೊಂದಿಗೆ. ನಮ್ಮ ಕೆಲಸ ಮಾಡಲಿಕ್ಕೆ ನೀವೆಲ್ಲ ಹಿಂದೂಗಳನ್ನು ಕರ್ಕೊಂಡು ಹೋದ್ರೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಯಾರಿದ್ದಾರೆ? ಹಾಗಾಗಿ ನಮ್ಮ ಮಹಾತ್ಮರು ಅವರಿಗೆ ಟ್ರೈನಿನ ವ್ಯವಸ್ಥೆ ಮಾಡಲಿಲ್ಲ, ಟಿಕೆಟಿನ ವ್ಯವಸ್ಥೆ ಮಾಡಲಿಲ್ಲ, ರಕ್ಷಣೆಯ ವ್ಯವಸ್ಥೆ ಮಾಡಲಿಲ್ಲ. ಅವರ ಕಾಲೋನಿ ಕಡೆ ಯಾರೂ ಕೂಡ ಹೋಗಲಿಲ್ಲ, ಅವರಲ್ಲೇ ಉಳಿದೋದ್ರು. ಅವರಲ್ಲಿ ಬಹುತೇಕ ಜನರು ಇವತ್ತು ಕನ್ವರ್ಟ್ ಆಗಿದ್ದಾರೆ. ಕನ್ವರ್ಟ್ ಆಗದೆ ಇದ್ದವರು ಬಹಳ ಕಷ್ಟದಲ್ಲಿದ್ದಾರೆ. 12-13 ವರ್ಷದ ಮಕ್ಕಳನ್ನು ರೇಪ್ ಮಾಡ್ತಾರೆ, ಎತ್ಕೊಂಡು ಹೋಗಿ ಕನ್ವರ್ಷನ್ ಮಾಡ್ತಾರೆ. ಅದ್ರ ಬಗ್ಗೆ ಯಾವ ನಮ್ಮ ದಲಿತರ ಲೀಡರ್ ಆಗಲಿ, ನಮ್ಮ ರಾಜಕೀಯದವರಾಗಲಿ
ಎಡ ಆಗಲಿ ಬಲ ಆಗಲಿ ಸೆಂಟ್ರಲ್ ಇದ್ದವರು ಮಾತಾಡುವುದಿಲ್ಲ. ಅದೊಂದು ಬಹಳ ದುಃಖದ ವಿಷಯ. ಯಾಕೆ ಇದೆಲ್ಲ ನಾವು ಮಾತಾಡೋದಕ್ಕಿಂತ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ನಾವು ಯಾಕೆ ಒತ್ತಡ ಹಾಕಬಾರ್ದು? ಅವರ ರಕ್ಷಣೆ ನಮ್ಮ ರಕ್ಷಣೆ. ಬಾಂಗ್ಲಾದೇಶದಲ್ಲಿ ಯೂನಿಸ್ ಗೌರ್ಮೆಂಟಲ್ಲಿ ನೂರಾರು ಜನರನ್ನು ಕೊಂದಾಕಿದರು. ನೀವು ಸ್ಟ್ಯಾಟಿಸ್ಟಿಕ್ಸ್ ತೆಗೀರಿ, ಡಾಟಾ ತೆಗೀರಿ, ಅದರಲ್ಲಿ ಬಹುತೇಕ ಜನರು ದಲಿತರು. ಯಾಕಂದರೆ ಅಲ್ಲಿ ಉಳಿದವರು ಹೆಚ್ಚಿನವರು ದಲಿತರು. ಅದ್ರ ಬಗ್ಗೆ ನಾವು ಯಾರೂ ಮಾತಾಡ್ತಾ ಇಲ್ಲ. ಮಾತಾಡುವಂಥ ಅವಶ್ಯಕತೆ ಇದೆ ಇವತ್ತು ಅಂತ ನಾನು ಹೇಳ್ತೇನೆ. ಪ್ರಾಯಶಃ ನಾನು ಭಾಳಷ್ಟು ಮಾತಾಡಿದೆ. ಇನ್ನು ಕೊನೆಯದೊಂದು ಮಾತಾಡಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ನಾನು ಸ್ಕೂಲಿಗೆ ಹೋಗುವಂಥ ಒಂದು ಪ್ರವೃತ್ತಿ ಇದೆ. ಹೈಸ್ಕೂಲಿಗೆ ಹೋಗ್ತೇನೆ ಮಕ್ಕಳೊಂದಿಗೆ ಮಾತಾಡಲಿಕ್ಕೆ. ಟೀಚರ್ಸಿಗೆ ಹೇಳ್ತೇನೆ, ಭಾಷಣ ಗೀಷಣ ಬೇಡಪ್ಪ, ಮಕ್ಕಳ ಹತ್ರ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಮಾಡಿ ಅಂತ. ಹೆಚ್ಚಾಗಿ ಅದಕ್ಕೆ ಅವರು ಒಬ್ಲೈಜ್ ಮಾಡ್ತಾರೆ. ಒಂದು ಪೋರಿ 8ನೇ ಕ್ಲಾಸ್ನಲ್ಲಿ ಒಂದು ಕ್ವಶನ್ ಕೇಳ್ತಾರೆ ನನಗೆ, ಸರ್ ನೀವು ಪುನರ್ಜನ್ಮದಲ್ಲಿ ನಂಬಿಕೆ ಇದೆಯಾ ಅಂತ. ಹೌದು ಅಂತೇಳಿ ಯಾವ ಲೆಕ್ಕ ಫಿಕ್ಸ್ ಮಾಡಿದ್ಲು ನನ್ನನ್ನು ಅಂತ ಹೇಳಿದರೆ, ಸಣ್ಣ ಹುಡುಗಿ, ನೀವು ಪುನರ್ಜನ್ಮದಲ್ಲಿ ನಂಬಿಕೆ ಇದ್ದರೆ ನಮ್ಮ ಸ್ವಾತಂತ್ರ್ಯ ಯೋಧರಲ್ಲಿ, ಸ್ವಾತಂತ್ರ್ಯ ಸೇನಾನಿಗಳಲ್ಲಿ, ದೇಶಭಕ್ತರಲ್ಲಿ ಯಾರು ಪುನರ್ಜನ್ಮ ಎತ್ತಬೇಕಂತ ಬಯಸ್ತೀರಿ ಕೇಳಿದರು. ನನ್ನ ಹತ್ರ ಆನ್ಸರ್ ಇರಲಿಲ್ಲ. ನಾನು ದೊಡ್ಡ ನೇತಾಜಿಯವರ ಭಕ್ತ, ನಾನು ನೇತಾಜಿ ಅಂತ ಹೇಳಿದೆ. ಆವಾಗ ಅವಳು ಕೇಳಿದಂಥ ಒಂದು ಸೆಕೆಂಡ್ ಕ್ವಶನ್ನು, ಯಾಕೆ ಅಂಬೇಡ್ಕರ್ ಆಗಬಾರ್ದು ಅಂತ. ನನಗೆ ಮಾತಾಡ್ಲಿಕ್ಕೆ ಆಗಲಿಲ್ಲ. ನಂತರ ತುಂಬ ಯೋಚನೆ ಮಾಡಿದೆ. ಅವಳು ಹೇಳುವಂಥ ಒಂದು ವಿಷಯ ನಿಜವಾದ ಸೂಕ್ತವಾದ ವಿಷಯ. ಅಂಬೇಡ್ಕರ್ ಅವರು ತಮ್ಮ ಮೊದಲ ಜನ್ಮನೋ ಯಾವ ಜನ್ಮನೋ ಗೊತ್ತಿಲ್ಲ, ಅದರಲ್ಲಿ ಜಾತಿ ಸಿಸ್ಟಮ್ ಬಗ್ಗೆ ಹೋರಾಟ ಮಾಡಿದ್ರು. ಬಹಳಷ್ಟು ನಮಗೆ ಕೊಡುಗೆ ಕೊಟ್ಟು ಹೋದರು. ಅವರು ಕೊಟ್ಟ ಕೊಡುಗೆಯಿಂದ ಇವತ್ತು ನಮ್ಮ ದೇಶದಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆ ಇದೆ. ಇನ್ನೊಂದು ಜನ್ಮ ಅವರು ತಾಳಿ ಬರಬೇಕಾದ್ರೆ ಬಂದರೆ ಖಂಡಿತ ನಮ್ಮ ಧರ್ಮಾಂಧತೆ ನಮ್ಮ ದೇಶದಲ್ಲಿ ಬಹಳಷ್ಟು ಇದೆ. ನಾವೆಲ್ಲದಕ್ಕಿಂತ ಹೆಚ್ಚು ಮೊದಲು ಈ ಧರ್ಮಾಂಧತೆಯನ್ನು ಫೈಟ್ ಮಾಡಿದರೆ ನಮ್ಮ ದೇಶ ಸುಭದ್ರ ಆಗತ್ತೆ. ನಾನೊಂದು ಕ್ವಶನ್ ಕೇಳ್ತೇನೆ, ಯಾವುದು ದೇಶಾಭಿಮಾನಿಯೋ, ಯಾರು ದೇಶಭಕ್ತನೋ, ನಾನು 2 ಪುಸ್ತಕವನ್ನು ಇಡ್ತೇನೆ. ಒಂದು ಅಂಬೇಡ್ಕರ್ ಅವರು ಕೊಟ್ಟಂಥ ಒಂದು ಸಂವಿಧಾನ, ಅದರ ಪಕ್ಕದಲ್ಲಿ ಅವನ ಧರ್ಮಗ್ರಂಥ. ನಾನು ಅವ್ರಿಗೆ ಕೇಳ್ತೇನೆ, ಮೊದಲು ನೀನು ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಕೈ ಇಟ್ಟು ಪ್ರತಿಜ್ಞೆ ಮಾಡು, ನನಗೆ ನನ್ನ ಧರ್ಮ ಎರಡನೇದು, ನನಗೆ ಈ ಸಂವಿಧಾನ ಮೊದಲನೇದೊಂದು ಯಾರು ಹೇಳ್ತಾನೋ ಅವನು ಮಾತ್ರ ದೇಶಭಕ್ತ. ಆವಾಗ ಮಾತ್ರ ಆ ಸುದ್ದಿ ಹೋದ್ರೆ ಮಾತ್ರ ಅಂಬೇಡ್ಕರ್ ಇನ್ನೊಂದು ಜನ್ಮ ತಗೊಂಡು ಬರ್ಬೋದು, ನಮ್ಮ ಸಮಾಜವನ್ನು ಸುಧಾರಣೆ ಮಾಡ್ಬೋದು ಎಂಬ ಆಶಯವನ್ನು ನಾನು ವ್ಯಕ್ತಪಡಿಸ್ತೇನೆ. ಅದೇ ಹುಡುಗಿ ಇನ್ನೊಂದು ಕ್ವಶನ್ ಕೇಳ್ತಾಳೆ, ಸರ್ ರಾಷ್ಟ್ರಪಿತ ಅಂಬೇಡ್ಕರ್ ಅವರು ಯಾಕಾಗಬಾರ್ದು, ಗಾಂಧೀಜಿಯವರು ಯಾಕಾದರು ಅಂತ. ಅದಕ್ಕೂ ಕೂಡ ಆನ್ಸರ್ ಇಲ್ಲ. ನಾನು ಈಗ ಅಮ್ಮ ನಾನು ಸ್ಟಡಿ ಮಾಡಿ ಬರ್ತೇನೆ, ನನಗಷ್ಟು ತಜ್ಞನಲ್ಲ ಅಂತ. ಇವತ್ತು ಬಹಳಷ್ಟು ಅದ್ರ ಬಗ್ಗೆ ಸ್ಟಡಿ ಮಾಡಿದ ಮೇಲೆ, ಬಹಳಷ್ಟು ರಾಷ್ಟ್ರದಲ್ಲಿ ನಾನು ನೋಡಿದ ಮೇಲೆ ಸಂವಿಧಾನದ ಕರ್ತನೆ ರಾಷ್ಟ್ರಪಿತನಾಗಬೇಕು. ದೆರ್ ಈಸ್ ವೇರ್ ವಿ ಹ್ಯಾವ್ ಫೀಲ್ಡ್ ಲಿಟಲ್ ಅಂತ ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಮ್ಮ ದೇಶದಲ್ಲಿ ಪಾಸ್ ಮಾರ್ಕು 35%, 50%ಗಿಂತ ಹೆಚ್ಚಾದವರಿಗೆ ಸೆಕೆಂಡ್ ಕ್ಲಾಸ್ ಇರ್ತಾರೆ, 60%ಗಿಂತ ಹೆಚ್ಚಾದವರಿಗೆ ಫಸ್ಟ್ ಕ್ಲಾಸ್ ಇರ್ತಾರೆ. ಆದರೆ ದೇಶಭಕ್ತನಾಗಿ ಪಾಸ್ ಆಗಲಿಕ್ಕೆ 100% ಮಾರ್ಕ್ ಇದ್ದವನಿಗೆ ಮಾತ್ರ ಸಾಧ್ಯ ಅಂತ ಹೇಳಿ ನನ್ನ ಭಾಷಣ ಮುಗಿಸ್ತೇನೆ. ಜೈ ಭೀಮ್, ಜೈ ಹಿಂದ್.